ಕರ್ವರ ಮಾಜಳಿ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ಹಲ್ಲೆಗೊಳಗಾಗಿದ್ದ ಪ್ರಾಮಾಣಿಕ ಲಾರಿ ಚಾಲಕ ಕುಮಾರ್ ಎನ್ನುವವರ ವಿರುದ್ಧ ಸುಳ್ಳು ದೂರು ದಾಖಲಿಸಲಾಗಿದೆ. ಹೀಗಾಗಿ ಅನ್ಯಾಯವಾದಾಗ ಪ್ರತಿಭಟಿಸಲು ಯಾರು ಮುಂದಾಗುತ್ತಾರೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಪ್ರಶ್ನಿಸಿದ್ದಾರೆ. ಕರ್ವರ ಪತ್ರಿಕಾ ಭವನದ ಬಳಿ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಧವ್ ನಾಯಕ್, ಹಲ್ಲೆಗೆ ಒಳಗಾದ ಲಾರಿ ಚಾಲಕ ಕುಮಾರ್ ಜೊತೆ ರಾಜ್ಯ ಹೆದ್ದಾರಿ ಅಸೋಸಿಯೇಷನ್ ಸೇರಿದಂತೆ ನಾವೆಲ್ಲ ಇದ್ದೇವೆ ಎಂದು ತಿಳಿಸಿದ್ದಾರೆ. ಕಳೆದ ಅಕ್ಟೋಬರ್ 15ಕ್ಕೆ ಏನು ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಈ ಮಂಡ್ಯದ ಲಾರಿ ಚಾಲಕನ ಮೇಲೆ ಹಲ್ಲೆ ಆಗಿತ್ತು. ಹಲ್ಲೆ ಮಾಡಿದಂಥವರು ಸದಾಶಿವ ಕೊರ್ತಿ ಅಂತ ಹೇಳಿ ಆರೋಪಿಸಲಾಗಿತ್ತು. ಅವರು ಅದಾದಮೇಲೆ ಅವರು ತನಿಖೆಯಾಗಿ ಅವ್ರ ಮೇಲೆ ಸಸ್ಪೆಂಡ್ ಆಗ್ತಾರೆ. ಅವರು ಏನಂತ ಇದ್ರೆ ಅವನು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ಕೊಂಡು ಬಿಂಬಿಸ್ತಾ ಇದ್ದಾರೆ. ಪ್ರಾಮಾಣಿಕ ಅಧಿಕಾರಿ ಮತ್ತು ಇದೇ ಚೆಕ್ಪೋಸ್ಟಿಗೆ ಬರಬೇಕು ಅಂತ ಹೇಳುವಂಥ ಹೇಳಿಕೆಯನ್ನು ಸಹಿತ ಸಾಮಾನ್ಯವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಕೆಲವು ಪತ್ರಿಕೆಯವರು ಸಹಿತ ಅವರು ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಇವರೆಲ್ಲ ಸೇರಿ ಅವರಿಗೆ ಎತ್ತಗಣಿ ಮಾಡಿದರು ಅಂತ ಹೇಳುವಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇವರು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಆರೋಪ ಮಾಡಲಿಕ್ಕೆ ಇವರು ಯಾರು ಅಂಥೇಳಿ ನನ್ನ ಪ್ರಶ್ನೆ. ಒಂದು. ಎರಡನೇದು, ಇದು ಅಧಿಕಾರಿ ಪ್ರಾಮಾಣಿಕ ಅಪ್ರಾಮಾಣಿಕದಿಂದ ಅಲ್ಲ. ಇವ್ರ ಮೇಲೆ ಹಲ್ಲೆ ಆಗಿದ್ದು, ಹಲ್ಲೆ ಆದ್ರಿಂದ CCTV ಫುಟೇಜ್ ಇತ್ತು, ಸಾಕ್ಷ್ಯಾಧಾರಗಳಿದ್ದು ಅವರಿಗೆ ಅಮಾನತು ಮಾಡಿದ್ದಾರೆ. ಸುಳ್ಳು ಯಾರು ಬರ್ತಾರೆ ಅಂತಂದರೆ ಒಬ್ಬ ಪ್ರಾಮಾಣಿಕವಾಗಿ ಅನ್ಯಾಯದ ಬಗ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಒಬ್ಬ ಡ್ರೈವರ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆಯಲ್ಲಿ ನಮ್ಮ ಅಸೋಸಿಯೇಷನ್ನು, ಅವ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದ KS ಮಣಿ ಅವರು ಮತ್ತು ಇಡೀ ನಮ್ಮ ರಾಜ್ಯದ ಎಲ್ಲ ಲಾರಿ ಅಸೋಸಿಯೇಷನ್ ಇರುವುದೇ ನಾವಿದ್ದೇವೆ. ಮಾಜಾಳಿಯ ಚೆಕ್ಪೋಸ್ಟ್ನಲ್ಲಿ ಮಂಡ್ಯದ ಲಾರಿ ಚಾಲಕನ ಮೇಲೆ ಹಲ್ಲೆ ನಡೆದಿತ್ತು. ಸದಾಶಿವ ಕೊರ್ತಿ ಎನ್ನುವವರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಇದಾದ ನಂತರ ತನಿಖೆ ಆಗಿರುವ ಅವರು ಸಸ್ಪೆಂಡ್ ಆಗಿದ್ರು. ಸಸ್ಪೆಂಡ್ ಆದ ಮೇಲೆ ಕೆಲ ಸಂಘಟನೆಯವರು ಇವರು ಪ್ರಾಮಾಣಿಕ ಅಧಿಕಾರಿಯಾಗಿದ್ರು, ಇವರು ಮರಳಿ ಇದೇ ಸ್ಥಾನಕ್ಕೆ ಬರಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಕೆಲ ಪತ್ರಿಕೆಯವರು ಕೂಡ ಇವರು ಪ್ರಾಮಾಣಿಕ ಅಧಿಕಾರಿಯಾಗಿದ್ರು, ಇವರೆಲ್ಲ ಸೇರಿ ಅವರನ್ನ ಎತ್ತಂಗಡಿ ಮಾಡಿದ್ರು ಎನ್ನುವ ಆರೋಪವನ್ನ ನಮ್ಮ ಮೇಲೆ ಮಾಡುತ್ತಿದ್ದಾರೆ. ಹಲ್ಲೆ ಮಾಡಿರುವುದಕ್ಕೆ CCTV ಸಾಕ್ಷ್ಯಾಧಾರಗಳಿರುವ ಕಾರಣಕ್ಕೆ ಅಮಾನತ್ ಮಾಡಲಾಗಿದೆ. ಈ ಅಧಿಕಾರಿ ಮರಳಿ ಬರುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ. ಈ ಅಧಿಕಾರಿ ಪ್ರಾಮಾಣಿಕ ಎನ್ನುತ್ತಾರೆ. ಆದ್ರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇದೇ ಚೆಕ್ಪೋಸ್ಟ್ನಿಂದ ಹೋದ ವಾಹನದಲ್ಲಿ ಅಕ್ರಮ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ CCTV ಕ್ಲಿಪ್ಪಿಂಗ್ ಕೆಲ ಭಾಗವನ್ನೇ ನಾಪತ್ತೆ ಮಾಡಿ ಬಿಟ್ಟಿದ್ರು. ಈ ಹಿಂದೆ ಬೇರೆ ಕಡೆ ಕೆಲಸ ಮಾಡಿದ ಸಂದರ್ಭದಲ್ಲೂ ಇವರ ವಿರುದ್ಧ ಅಕ್ರಮದ ಆರೋಪಗಳಿವೆ. ಇಂತಹ ಅಧಿಕಾರಿಗಳು ನಮಗೆ ಬೇಡ. ಇಂತಹ ಅಧಿಕಾರಿಗಳಿಂದ ಸರ್ಕಾರದ ಹೆಸರು ಕೂಡ ಕೆಡುತ್ತದೆ ಎಂದು ಮಾಧವ್ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರ ಜೊತೆ ಮಾತನಾಡಿದ ಲಾರಿ ಚಾಲಕ ಕುಮಾರ್, ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಬಕಾರಿ ಇನ್ಸ್ಪೆಕ್ಟರ್ ಮೇಲೆ ವಿಚಾರಣೆ ಆಗಿ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇದಾದ ಸುಮಾರು 1 ತಿಂಗಳ ನಂತರ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಕೇಸ್ ದಾಖಲಿಸಿದ್ದಾರೆ. ನಾನು ಅವರಿಗೆ ಲಾರಿ ಹತ್ತಿಸಿ ಬಿಡುತ್ತೇನೆ, ಕೊಲೆ ಮಾಡಿ ಬಿಡುತ್ತೇನೆ, ಚಾಕು ತೆಗೆದುಕೊಂಡು ಚುಚ್ಚಿ ಬಿಡುತ್ತೇನೆ ಎಂದು ಅವರ ಮೇಲೆ ಬೆದರಿಕೆ ಹಾಕಿದ್ದೇನೆ ಎಂದು ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಕೇಸ್ ದಾಖಲಿಸಿದ್ದಾರೆ ಎಂದು ಕುಮಾರ್ ಸುದ್ದಿ ಮಾಧ್ಯಮದವರ ಎದುರು ಅಳಲು ತೋಡಿಕೊಂಡಿದ್ದಾರೆ. ಅದೇ ಸರ್, ಈಗ ಲಾಸ್ಟ್ ಟೈಮ್ ಒಂದು ಗಲಾಟೆ ಆಗಿತ್ತಲ್ಲ, ಕಿವಿ ಮ್ಯಾಪ್ ಹೊಡೆದಿರಲ್ಲ, ಆ ಹೊಡೆದಿರೋ ವಿಚಾರಕ್ಕೆ ಅವ್ರ ಮೇಲೆಲ್ಲ FIR ಆಗಿ ಸಸ್ಪೆಂಡ್ ಆಗಿದ್ದು. ಆ ವಿಚಾರಕ್ಕೆ ಇವಾಗ ಏನು ಮಾಡಿದ್ದಾರೆ, ಅಲ್ಲಿ 1.5 ತಿಂಗಳಾಗಿದೆ ಆಗಿ. ಅದಾದ ನಂತರ ಇವಾಗ ನನಗೆ ಲಾಯರ್ ಕಡೆಯಿಂದ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಂತ ಮಾಡಿ ಒಂದು ಸುಳ್ಳು ಆರೋಪ ಮಾಡಿ ಒಂದು ಕಂಪ್ಲೇಂಟು ಒಂದು ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಏನಂತವ ಅಂದರೆ, ನಾನು ಅವ್ರಿಗೆ ಲಾರಿ ಹತ್ತಿಸ್ಬಿಡ್ತೀನಿ, ಮೈ ಮೇಲೆ ಕೊಲೆ ಮಾಡಿಬಿಡ್ತೀನಿ, ಚಾಕು ತೊಗೊಂಡು ಚುಚ್ಚಿಬಿಡ್ತೀನಿ, ಸಾಯಿಸ್ತೀನಿ ಅಂತೆಲ್ಲ ಹೇಳಿ ನನ್ನನ್ನು ಬೆದರಿಕೆ ಹಾಕುತ್ತಂತೆ ಅವ್ರಿಗೆ. ನಾನು ಆ ರೀತಿ ಒಂದು ಸುಳ್ಳು ಆರೋಪ ಮಾಡಿ ಇವತ್ತು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ನಾನು ಟೈಮ್ ಕೊಟ್ಟಿದ್ದು ಇವತ್ತು ಬರಬೇಕು ಅಂತ, ಹಂಗಾಗಿ ಬಂದಿದೆ. ಇವತ್ತು ಯಾವುದೂ ಕೆಲಸಗಳಾಗಿಲ್ಲ. ಮತ್ತೆ ಯಾವುದೋ ಮುಂದಿನ ಒಂದು ಡೇಟ್ ಕೊಟ್ಟಿದ್ದಾರಂತೆ, ಆ ಡೇಟಿಗೆ ಮತ್ತೆ ಬಂದು ಆಗ್ತಾ ಇರಬೇಕು. ನಾನು ಈ ರೀತಿ ಒಂದು ಸುಳ್ಳು ಆರೋಪ ಮಾಡಿ ನನ್ನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ. ಇಷ್ಟ ಆಗಿದೆ ಸರ್ ಇವತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತು. ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ 7ರಂದು ಚಂಪಾಷಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ SR ಹೆಗಡೆ ಮಾಹಿತಿ ನೀಡಿದರು. ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಚಂಪಾಷಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ. ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಸನ್ನಿಧಿಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಮುಂಜಾನೆ 8:30ರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಯುತ್ತವೆ. ನಂತರ ಕಲಾಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಬಲಿ,
ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ 4ರಿಂದ ರಾತ್ರಿ 10:30ರವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ. ರಾತ್ರಿ 8:30ಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು 8:30ರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು. ದೇವಸ್ಥಾನದ ನಾಗಬನದಲ್ಲಿ ಬೆಳಿಗ್ಗೆ 8:30ರಿಂದ ಅಭಿಷೇಕ, ಅರ್ಚನೆ, ಆರತಿ ಪ್ರಾರಂಭವಾಗಿ 1:30ಕ್ಕೆ ಮಹಾಪೂಜೆ ನಡೆಯಲಿದೆ. ಕಳೆದ ವರ್ಷ ಚಂಪಾಷಷ್ಠಿ ಉತ್ಸವದಲ್ಲಿ 50ರಿಂದ 60 ಸಾವಿರ ಜನರು ಆಗಮಿಸಿದ್ರು. 12,000 ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ರು. ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯುವ ನೀರು ಹಾಗೆ ಪಾನಕ ಭಕ್ತರಿಗೆ ವಿತರಿಸಲಾಗುವುದು. ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು. ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದೇ ವೇಳೆ ಕಾರ್ಯದರ್ಶಿ ಎನ್ಎಂ ಭಟ್, ನಾರಾಯಣ್ ಹೆಗಡೆ, ಸತ್ಯನಾರಾಯಣ್ ಹೆಗಡೆ ತೋಟಿ, ಎಸ್ಜಿ ಹೆಗಡೆ, ಜಿಎಸ್ ಭಟ್ ಉಪಸ್ಥಿತರಿದ್ದರು. ನಮ್ಮ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಉತ್ಸವಗಳಲ್ಲಿ ಚಂಪಾಷಷ್ಠಿ ಉತ್ಸವ ದೊಡ್ಡದಾದಂಥದ್ದು ಮತ್ತು ಹೆಚ್ಚಿನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಪ್ರತಿ ವರ್ಷ ಮಾರ್ಗೇಶ್ವರ ಶುದ್ಧ ಷಷ್ಠಿಯಂದು ಚಂಪಾಷಷ್ಠಿ ಉತ್ಸವ ನಡೆಯುತ್ತದೆ. ಈ ವರ್ಷ ಡಿಸೆಂಬರ್ 7ನೇ ತಾರೀಕಿಗೆ ಚಂಪಾಷಷ್ಠಿ ಉತ್ಸವ ನಾಡಿದ್ದು ಶನಿವಾರ ದಿವಸ ಇದೆ. ಆ ದಿವಸ ರಾಜ್ಯದ ನಾನಾ ಕಡೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಸರಿಸುಮಾರು 60-70 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತಾದಿಗಳು ಆ ಮಧ್ಯದಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ, ಮಧ್ಯಾಹ್ನ 12 ಗಂಟೆಯವರೆಗೆ ಅಭಿಷೇಕಗಳು ನಡೆಯುತ್ತದೆ. ಗೋಕರ್ಣ ತದಡಿ ಗಂಗಾವಳಿ ರಸ್ತೆಯ ಚೌಡಗಿರಿ ಬಳಿ ಇರುವ ಗ್ಯಾರೇಜ್ನಲ್ಲಿ ನಿಲ್ಲಿಸಿರುವ ರಿಪೇರಿಗೆ ಬಂದಿದ್ದ ದ್ವಿಚಕ್ರ ವಾಹನದ ಮೇಲೆ ಕಲ್ಲಿನಿಂದ ಜಜ್ಜಿ ಹಾನಿ ಮಾಡಿದ್ದಲ್ಲದೆ ರಸ್ತೆಯ ತುಂಬ ಕಲ್ಲುಗಳನ್ನು ಹಾಕಿ ಸಂಚಾರಕ್ಕೆ ತೊಡಕು ಮಾಡಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಕಾಂಪೌಂಡ್ ಗೋಡೆ ಕುಸಿದು ಬಿದ್ದರೆ ಚಲ್ಲಾಪಿಲ್ಲಿಯಾಗಿ ಬೀಳುವ ರೀತಿಯಲ್ಲಿ ಮಾರ್ಗದಲ್ಲಿ ಬಿದ್ದ ಕಲ್ಲಿನ ರಾಶಿಯನ್ನ ಬುಧವಾರ ಮುಂಜಾನೆ ಸಂಚರಿಸುವ ಜನರು ಕಂಡಿದ್ದು ಅತ್ತಿತ್ತ ಗೋಡೆಗಳು ಬಿದ್ದಿರಬಹುದೇ ಎಂದು ಪರಿಶೀಲಿಸಿದ್ದಾರೆ. ಆದರೆ ಯಾವುದೇ ಗೋಡೆ ಬಿದ್ದಿರಲಿಲ್ಲ. ಬದಲಾಗಿ ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ರಾತ್ರಿ ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದ್ದು, ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳ ಪರಿಶೀಲನೆ ನಡೆಸಿದ ಪೊಲೀಸರು ವಿವಿಧ ಆಯಾಮದಲ್ಲಿ ತನಿಖೆ ತೀವ್ರಗೊಳಿಸಿದ್ದಾರೆ. ಒಟ್ಟಾರೆ ಏಕಾಏಕಿ ಈ ವಿಚಿತ್ರ ಘಟನೆಯಿಂದ ಅಕ್ಕಪಕ್ಕದ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಕೆರೆಯ ನೀರಿನಲ್ಲಿ ತೇಲುವ ತ್ಯಾಜ್ಯ, ನೀರಿನಲ್ಲಿ ಕೊಳೆತ ತ್ಯಾಜ್ಯದಿಂದ ಇಡೀ ಪ್ರದೇಶದಲ್ಲಿ ಆವರಿಸಿರುವ ದುರ್ವಾಸನೆ. ಹಳಿಯಾಳ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಾರುಕಟ್ಟೆಗೆ ಹೊಂದಿಕೊಂಡಿರುವ ಮೋತಿ ಕೆರೆಯ ಪ್ರಸ್ತುತ ದುಸ್ಥಿತಿ ಇದು. ಹಳಿಯಾಳ ಪಟ್ಟಣದ ರಸ್ತೆ ಪಕ್ಕದಲ್ಲಿರುವ ಇತಿಹಾಸ ಪ್ರಸಿದ್ಧ ಮೋತಿ ಕೆರೆಗೆ ವ್ಯಾಪಾರಿಗಳು ತ್ಯಾಜ್ಯ ಸುರಿಯುತ್ತಿದ್ದು ಕೆರೆಯ ಸೌಂದರ್ಯಕ್ಕೆ ಧಕ್ಕೆಯಾಗಿದೆ. ಪಟ್ಟಣದ ಜ್ಯೂಸ್ ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ಕಬ್ಬಿನ ಸಿಪ್ಪೆ, ಹೋಟೆಲ್ಗಳ ತ್ಯಾಜ್ಯ, ಪ್ಲಾಸ್ಟಿಕ್ ವಸ್ತುಗಳು, ಹಳೆಯ ಬಟ್ಟೆ, ಚೀಲ, ಹರಿದ ಚಪ್ಪಲಿ, ಮಾಂಸಾಹಾರ ಸೇವಿಸಿದ ಅಡಿಕೆ ತಟ್ಟೆ, ಪ್ಲಾಸ್ಟಿಕ್ ಲೋಟ, ಕವರ್ಗಳು, ಅನುಪಯುಕ್ತ ಬಾಕ್ಸ್ಗಳು, ಕಸ ಕಡ್ಡಿಗಳನ್ನು ತಂದು ಕೆರೆಯಲ್ಲಿ ಸುರಿಯಲಾಗಿದೆ. ತ್ಯಾಜ್ಯವನ್ನ ಚೀಲದಲ್ಲಿ ತುಂಬಿಕೊಂಡು ಬೈಕ್, ಆಟೋ ರಿಕ್ಷಾಗಳಲ್ಲಿ ಬರುವ ಜನರು ವಾಹನವನ್ನ ಪಕ್ಕದಲ್ಲಿ ನಿಲ್ಲಿಸಿ ತ್ಯಾಜ್ಯ ತುಂಬಿದ ಚೀಲವನ್ನೇ ಕೆರೆಯ ಒಳಗೆ ಎಸೆದು ಹೋಗುತ್ತಾರೆ. ಇದರಿಂದ ಕಸ ಎಸೆದವರು ಯಾರು ಎಂದು ಗುರುತಿಸುವುದು ಕಷ್ಟವಾಗಿದೆ. ಕೆರೆಯಲ್ಲಿ ತ್ಯಾಜ್ಯ ಸುರಿಯುತ್ತಿದ್ದರೂ ಪುರಸಭೆ ಕಣ್ಮುಚ್ಚಿ ಕುಳಿತಿದೆ. ತ್ಯಾಜ್ಯ ಸುರಿಯುವ ವ್ಯಾಪಾರಿಗಳು ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡಿ ಕಸ ಹಾಕುವುದನ್ನ ತಡೆಯಬಹುದು. ಕೆರೆಯಲ್ಲಿ ಕಸ ಹಾಕಿದ್ರೆ ದಂಡ ವಿಧಿಸುವುದಾಗಿ ಎಚ್ಚರಿಸಬಹುದು. ಆದರೆ ಇದು ನಮಗೆ ಸಂಬಂಧಿಸಿಯೇ ಇಲ್ಲ ಎನ್ನುವಂತೆ ಅವರು ಜಾಣ ಕಿವುಡುತನ ಪ್ರದರ್ಶಿಸುತ್ತಿದ್ದಾರೆ. ಇಲ್ಲಿನ ಪಾದಾಚಾರಿಗಳು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಭಿಯಾನ ಎಂದು ಪ್ರಚಾರ ಮಾಡುತ್ತಿದ್ರೆ ಇಲ್ಲಿನ ಜನ ಹಾಗೂ ಪುರಸಭೆ ಅದರ ಪರಿವೇ ಇಲ್ಲದಂತೆ ವರ್ತಿಸುತ್ತಿರುವುದು ಅಸಹ್ಯ ತರಿಸುತ್ತಿದೆ ಎಂದು ಇಲ್ಲಿನ ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಳಿಯಾಳ ಪಟ್ಟಣದ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರ ಸಹಕಾರ, ಸಲಹೆ ಅಗತ್ಯವಾಗಿದೆ. ಅಲ್ಲದೆ ಪೌರ ಕಾರ್ಮಿಕರು ಪ್ರತಿನಿತ್ಯ ಸ್ವಚ್ಛತಾ ಕಾರ್ಯ ನಡೆಸಿದ್ರೂ ಕೆಲವರು ಕೆರೆಯಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದಾರೆ. ಪುರಸಭೆ ಅಧಿಕಾರಿಗಳು ಕೆರೆಯಲ್ಲಿ ಸಿಸಿಟಿವಿ ಅಳವಡಿಸಿ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹಳಿಯಾಳದ ನಾಗರಿಕ ದತ್ತು ಎಂ ಹಳಿಯಾಳ ಇವರು ತಿಳಿಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಹೊನ್ನಾವರ ತಾಲೂಕಿನ ಮುಗ್ವಾಳ್ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವ ಡಿಸೆಂಬರ್ 7ರಂದು ಶನಿವಾರ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಡಿಸೆಂಬರ್ 7ರಂದು ಶನಿವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಅವಕಾಶ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಬಯಸುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ.